ಪರಿಸರ ದಿನಾಚರಣೆ ಇರೋದು ಪ್ರಯುಕ್ತ ನಾವು ನಮ್ಮ ಒಂದು ಪೀಣ್ಯಗೆ ಮುಖ್ಯ ಅತಿಥಿಯಾಗಿ ಶ್ರೀ ವಾಟಾಳ್ ನಾಗರಾಜರನ್ನು ಬರಮಾಡಿಕೊಂಡಿದ್ದೇವೆ. ಅವರು ಹುಟ್ಟು ಹೋರಾಟಗಾರರು. ಅವರ ಹೋರಾಟ ನೆನೆಸ್ಬೇಕಾದ್ರೆ ಕರ್ನಾಟಕದಲ್ಲಿ ಸುಮಾರು ಒಂದು 60 ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ್ದಾರೆ. ನಾಡು, ನುಡಿ, ಜಲ, ಗಡಿ ಯಾವುದೇ ವಿಚಾರ ಬಂದಾಗ ಮೊದಲು ಧ್ವನಿ ಎತ್ತುವುದೇ ನಮ್ಮ ವಾಟಾಳ್ ಸಾಹೇಬರು. ಯಾಕಂದ್ರೆ ನಾವಿಲ್ಲಿ ಹಲವಾರು ವಿಷಯಗಳನ್ನು ನೋಡಿದ್ದೇವೆ. ನೀವು ಮಹದಾಯಿ ಇರ್ಬೋದು, ಕಾವೇರಿ ಇರ್ಬೋದು, ಮತ್ತೇನೇ ಇರ್ಬೋದು, ಕರ್ನಾಟಕದ ಜನರಿಗೆ ಏನು ಒಂದು ಮೂಲಭೂತ ವ್ಯವಸ್ಥೆ ಬೇಕಲ್ಲ, ಅದಕ್ಕೆ ಅವರು ಕಟಿಬದ್ಧರಾಗಿರ್ತಾರೆ. ಸರ್ಕಾರಗಳು ಬರ್ತವೆ ಹೋಗ್ತವೆ, 2 ವರ್ಷ ಸರ್ಕಾರ, 3 ವರ್ಷ ಸರ್ಕಾರ, 5 ವರ್ಷ ಸರ್ಕಾರ ಬರ್ತವೆ ಹೋಗ್ತವೆ. ಆದರೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವರಂತ ಯಾರೂ ಸಿಗೋದಿಲ್ಲ. ಇವತ್ತು ಸರ್ಕಾರದ ಕಿವಿ ಹಿಂಡಬೇಕಾದ್ರೆ ನಮ್ಮ ವಾಟಾಳ್ ನಾಗರಾಜ್ ಒಬ್ರು ಬೇಕೇ ಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಒಬ್ಬರೇ ಅವ್ರು ಬಿಟ್ಟರೆ ಮತ್ತೆ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಹೋರಾಟ ಅಂತದ್ದು. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಅವರು ಬಂದದ್ದನ್ನು ಅವ್ರನ್ನ ಸ್ವಾಗತ ಮಾಡ್ತೇನೆ. ಚಪ್ಪಾಳೆ ಮೂಲಕ ಎಲ್ಲರೂ ಸ್ವಾಗತಿಸೋಣ. ಅದೇ ರೀತಿ ನಮ್ಮ ಒಂದು ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ಆಚರಣೆ ಮಾಡ್ತಾರೆ. ಇದರ ಮುಖ್ಯಸ್ಥರು ನರೇಂದ್ರ ಪಾಟೀಲ್, ಬಸವರಾಜ್ ಮತ್ತು ನಮ್ಮ ಮಾತೇಶಿಗಳು ಬಂದಿದ್ದರು. ಇಲ್ಲಿ ಬರಬೇಕು ಅಂತೇಳಿ ಭಾಳ ಗೌರವದಿಂದ ಪ್ರೀತಿಯಿಂದ ಕರೆದರು. ನಾನು ತಾನೇ ರಾಮನಗರದಿಂದ ಬಂದು ಈ ಸಮಾರಂಭ ಹೋಗಬೇಕು ಒಪ್ಕೊಂಡಿದ್ದೆ. ನಾನು ಅದರಿಂದ ಈ ಸಮಾರಂಭಕ್ಕೆ ಬಂದಿದ್ದೇನೆ. ವಿಶ್ವ ಪರಿಸರ ದಿನಾಚರಣೆ ಇದು ನಾವು ಪ್ರಾಮಾಣಿಕವಾಗಿ ದಿನಾಚರಣೆಗಿಂತ ಹೆಚ್ಚಾಗಿ ಪರಿಸರವನ್ನು ಉಳಿಸೋದಕ್ಕೆ ಪ್ರಾಮಾಣಿಕತೆ ಬೇಕು. ಇವತ್ತು ಇಡೀ ದೇಶದಲ್ಲಿ ಪರಿಸರ ಹಾಳಾಗ್ತಾ ಇದೆ. ಪರಿಸರ ಅನ್ನೋದು ಅದು ಮನುಷ್ಯರಷ್ಟೇ ಅದ್ಭುತ ಮತ್ತು ಪವಿತ್ರವಾಗಿತ್ತು. ಪರಿಸರ ಇಲ್ಲದೇ ಇದ್ರೆ ಮನುಷ್ಯ ಬದುಕೋಕ್ಕಾಗೋದಿಲ್ಲ, ಪ್ರಾಣಿ ಬದುಕೋಕ್ಕಾಗೋದಿಲ್ಲ. ಪರಿಸರ ಅನ್ನೋದು ಒಂದು ಅದ್ಭುತವಾದಂಥ ಆಮ್ಲಜನಕ ಇದ್ದಂಗೆ. ಪ್ರಾಮಾಣಿಕವಾಗಿ ಈ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಇವತ್ತು ನಮಗೆ ನಮ್ಮ ಕಾಡುಗಳು ಕರ್ನಾಟಕ ಲೆಕ್ಕ ಹಾಕ್ಕೊಂಡ್ರೆ ಬೇಕಾದಷ್ಟು ಕಾಡಿದೆ. ಅವು ನಾಶ ಆಗ್ತಾಯಿವೆ, ಒತ್ತುವರಿ ಆಗ್ತಾಯಿದೆ. ಪ್ರಾಣಿಗಳಿಗೆ ಜಾಗವೇ ಇಲ್ದಂಗೆ ಆಗ್ತಾಯಿದೆ. ಜಾಗ ಇಲ್ಲದ ಪ್ರಾಣಿಗಳು ಊರುಗಳು ಒಳಗಡೆ ಬರ್ತಾವೆ. ಇದೆಲ್ಲವನ್ನು ನಾವು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಕಾಡು ಉಳಿದ್ರೆ ನಾಡು ಉಳಿದರೆ. ಆ ದೃಷ್ಟಿಯಿಂದ ಪರಿಸರ ಅನ್ನೋದು ಭಾಳ ಅದ್ಭುತ. ದೇವರಷ್ಟೇ ಪವಿತ್ರ. ದೇವರನ್ನು ನಾವೇನು ಪೂಜೆ ಮಾಡ್ತೀವಿ ಅದೇ ರೀತಿ ಪವಿತ್ರ ಪರಿಸರ, ಪ್ರಾಮಾಣಿಕತೆ ಇವೆಲ್ಲ ಭಾಳ ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡಬೇಕಾಗಿದೆ. ನಿಜವಾಗ್ಲೂ ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ವೈಭವವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಗೌರವವನ್ನು ನೀಡಿದ್ದಾರೆ. ಜೊತೆಗೆ ಅದ್ಭುತವಾಗಿ ಬೇವಿನ ಮರವನ್ನು ನೆಡುವ ಮೂಲಕ ಭಾಳ ಸಂತೋಷ. ಬಸವಣ್ಣವರು ಬೇವಿನ ಮರವನ್ನು ಅಷ್ಟು ಚೆನ್ನಾಗಿ ಮನುಷ್ಯನಿಗೆ ಹೇಳ್ತಾರೆ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆ ಕಟ್ಟಿ ಆಕಳ ಹಾಲನ್ನು ಒಯ್ದರೆ ಸಿಹಿಯಾಗುವುದೇಯ ಅಂತ ಎಂಥ ಮಾತು. ಅದು ಕಹಿನೇ, ಆದರೂ ಕಹಿ ಅನ್ನೋದು ಇದೆಯಲ್ಲ ಅದು ಸಿಹಿಗಿಂತಲೂ ಜೋರು. ಕಹಿ ಇಲ್ಲದೇ ಇದ್ದರೆ ಮನುಷ್ಯ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಈ ಮರಗಳು, ಬೇವಿನ ಮರ ಅಂದರೆ ಇದಕ್ಕೆ ಪ್ರಾಚೀನವಾದಂಥ
ಒಂದು ಐತಿಹಾಸಿಕವಾದಂಥ ಇತಿಹಾಸ ಇದೆ. ಬೇವಿನ ಮರದ ಕೆಳಗೆ ಮಲಗಿದರೆ ಅದರ ಗಾಳಿಯ ವಾಸನೆಯೇ ಮನುಷ್ಯನ ಆರೋಗ್ಯವನ್ನು ಕಾಪಾಡುತ್ತೆ ಅಂತಿದೆ. ಅದರಿಂದ ಬಹಳ ಬೇವಿನ ಮರಗಳನ್ನು ಬೆಳೆಸ್ತಕ್ಕಂಥದ್ದು ಒಳ್ಳೆಯದು. ಬೇವಿನ ಮರ ಅದು ಕೊಡ್ತಕ್ಕಂಥದ್ದು ಭಾರಿ ನೆರಳನ್ನು ಕೊಡುತ್ತೆ. ಬೇವಿನ ಮರ ಭಾರಿ ನೆರಳನ್ನು ಕೊಡುತ್ತೆ. ಆಮೇಲೆ ಈ ಮರಕ್ಕೆ ಇರುವ ಆಯಸ್ಸು ಯಾರಿಗೂ ಇಲ್ಲ. 1000 ವರ್ಷ ಬದುಕಿರುವ ಮರಗಳಿದೆ. ಇಲ್ಲ 1000 ವರ್ಷ ಅನೇಕ ದೇಶದಲ್ಲಿ, ಚೀನಾ ದೇಶದಲ್ಲಿದೆ, ಬೇರೆ ಬೇರೆ ಇದೆ. ನಮ್ಮಲ್ಲಿ ನೂರಾರು ಬದುಕಿರ್ತಕ್ಕಂಥ ಮರಗಳಿದೆ. ಆದ್ದರಿಂದ ಮರಗಳನ್ನು ಪೋಷಣೆ ಮಾಡಬೇಕು. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಎಲ್ಲೋ ರಸ್ತೆ ಬೇಕು, ಮರಗಳನ್ನ ಕಡ್ದಾಕಿ, ಮರಗಳನ್ನು ಕಡೀರಿ ಅಂತಲೇ ಜಾಸ್ತಿ ಆಗಿದೆ ಹೊರತು ಮರಗಳನ್ನು ಉಳಿಸಿ, ಪರಿಸರ ಉಳಿಸಿ ಅನ್ನೋದು ಜನರ ಮನದಲ್ಲಿ ಬರಬೇಕು. ನಿಮ್ಮ ಬಗ್ಗೆ ನನಗೆ ಭಾಳ ಗೌರವ ಇದೆ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಯಾವತ್ತೂ ಯಾವ ಗಳಿಗೆಯಲ್ಲಿ ನಿಮ್ಮ ಜೊತೆಲಿ ನಾವು ಸಹಕಾರ ಮಾಡ್ತೀವಿ. ನಮಸ್ಕಾರ.